ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ದೊರೆಯಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಅಂದ ಸರಣಿಯಲ್ಲಿ ಬಾಯಿಯ ಮಾತು ಎನ್ನುವ ಶೀರ್ಷಿಕೆಡಿಯಲ್ಲಿ ನಾವು ಈ ತಿಂಗಳು ಧ್ಯಾನಿಸ್ತಿರುವಲ್ಲ, ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 8ನೇ ವಚನ. ಮತ್ತಾಯ 8:8 ವಾಕ್ಯ ಹೀಗೆ ಹೇಳ್ತದೆ: ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು ಎಂಬುದು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ವಿಶೇಷ ಗ್ರಹಿಕೆನ ಅನುಗ್ರಹಿಸಲಿ. ಈ ದಿನ ಓದಿದ ವಾಕ್ಯದ ಭಾಗ ಒಂದು ಬಹಳ ಪ್ರಸಿದ್ಧವಾದ ಒಂದು ಘಟನೆ. ಯೇಸು ಕ್ರಿಸ್ತನ ಬಳಿಗೆ ಒಮ್ಮೆ ಕಪೆರ್ನೌಮಿನಲ್ಲಿ ಒಬ್ಬ ಶತಾಧಿಪತಿ, 100 ಸೈನಿಕರಿಗೆ ಅಧಿಪತಿ, ಈತನು ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ದಾನೆ. ಬಂದು ಅವನ ಆಳಿನ ಅಸ್ವಸ್ಥತೆಯ ನಿಮಿತ್ತ ಯೇಸುವಿನ ಬಳಿ ಆತನು ಒಂದು ಕೋರಿಕೆಯನ್ನ ಇಡ್ತಾನೆ. ಯೇಸು ಕ್ರಿಸ್ತನು ಅವನನ್ನು ಗುಣ ಮಾಡುವಂತೆ ಕೇಳಿಕೊಳ್ತಾನೆ. ಅವನ ಈ ಕೋರಿಕೆಗೆ ಯೇಸು ಕ್ರಿಸ್ತನು ನಾನು ಬಂದು ವಾಸ ಮಾಡ್ತಾನೆ ಎಂಬುದಾಗಿ ಆತನು ಅವನೊಂದಿಗೆ ಹೊರಡುವುದಕ್ಕೆ ಸಿದ್ಧನಾಗ್ತಾನೆ. ಕೂಡಲೇ ಆ ಶತಾಧಿಪತಿ ಈಗ ನಾವು ಓದಿ ಕೇಳಿದಂಥ ವಾಕ್ಯವನ್ನು ಆತನು ಮಾತನಾಡ್ತಾನೆ. ಏನು? ಯೇಸು ಕ್ರಿಸ್ತನು ಅವನ ಮನೆಗೆ ಹೋಗುವಷ್ಟು ಯೋಗ್ಯತೆ ಅವನಲ್ಲಿಲ್ಲ ಎಂಬುದಾಗಿ ಆತನು ಆ ಮಾತನ್ನು ಹೇಳಿ ತಗ್ಗಿಸಿಕೊಳ್ತಾನೆ. ನಂತರದಲ್ಲಿ ಯೇಸು ಕ್ರಿಸ್ತನು ಒಂದು ಮಾತು ಹೇಳಿದರೆ ಸಾಕು, ಅವನ ಆಳಿಗೆ ಗುಣವಾಗ್ತದೆ ಎಂಬಂಥ ಮಾತನ್ನು ಆತನು ಮಾತನಾಡ್ತಾನೆ. ಈ ಮಾತನ್ನು ಒಂದು ವೇಳೆ ಇದು ಎಂತಹ ಮಾತೆಂಬುದಾಗಿ ನಾವು ಯೋಚಿಸಿದಾದರೆ ಇದು ನಂಬಿಕೆಯ ಮಾತು ಅಥವಾ ವಿಶ್ವಾಸದ ಮಾತು. ಯಾವ ರೀತಿ ವಿಶ್ವಾಸ? ದೇವರ ಮೇಲೆ ತೋರಿದ ವಿಶ್ವಾಸ. ನಾನು ದೇವರ ಬಳಿಗೆ ಬಂದರೆ ದೇವರು ಇಂಥದನ್ನು ಮಾಡ್ತಾನೆ ಎಂಬುದಾಗಿ ದೇವರನ್ನು ಒಪ್ಪಿಕೊಂಡು ಆತನ ಮೇಲೆ ತೋರಿದಂಥ ಒಂದು ವಿಶ್ವಾಸ. ಹಾಗಾದರೆ ದೇವರ ಕುರಿತಾಗಿ ಅಥವಾ ದೇವರ ಮೇಲೆ ನಾವು ಯಾವ ರೀತಿ ವಿಶ್ವಾಸವನ್ನು ತೋರಿ ಅದನ್ನು ಮಾತನಾಡ್ತೇವೋ ಕರ್ತನು ಅದನ್ನು ಮೆಚ್ಚುತ್ತಾನೆ, ಕರ್ತನು ಅದನ್ನು ಒಪ್ಪಿಕೊಳ್ತಾನೆ. ಇಲ್ಲಿ ಈ ಶತಾಧಿಪತಿ ಯಾವ ರೀತಿ ಯೇಸುವನ್ನು ನೋಡಿದ ಎಂಬುದಾಗಿ ಹೇಳಿದರೆ, ಇದಕ್ಕೆ ನಂತರದ ಮಾತುಗಳಲ್ಲಿ ಅವನು ಮಾತನಾಡುವಾಗ ಹೇಳ್ತಾನೆ, ಅವನು ತನ್ನ ಆಳುಗಳಿಗೆ ಅಪ್ಪಣೆ ಕೊಡ್ತಾನೆ, ಹೋಗ್ಲಿಕ್ಕೆ ಅಪ್ಪಣೆ ಕೊಡ್ತಾನೆ, ಬರಲಿಕ್ಕೆ ಅಪ್ಪಣೆ ಕೊಡ್ತಾನೆ, ಅಥವಾ ಇಂತಿಂಥ ಕೆಲಸಗಳನ್ನ ಮಾಡಬೇಕೆ ಅಂತ ಅಪ್ಪಣೆ ಕೊಡ್ತಾನೆ. ಹಾಗಾದರೆ ಈ ಶತಾಧಿಪತಿ ಯಾವುದನ್ನು ತನ್ನ ಆಳಿಗೆ ಹೇಳ್ತಾನೋ ಆ ಆಳು ಅದಕ್ಕೆ ತಕ್ಕದನ್ನು ಮಾಡ್ತಾನೆ. ಹೋಗು ಎಂಬುದಾಗಿ ಹೇಳಿದರೆ ಹೋಗ್ತಾನೆ, ಬಾ ಎಂಬುದಾಗಿ ಹೇಳಿದರೆ ಬರ್ತಾನೆ, ಅಥವಾ ಅವನು ನೇಮಿಸಿದ ಕೆಲಸವನ್ನು ಆತನು ಪೂರೈಸ್ತಾನೆ. ಅದೇ ವಿಧದಲ್ಲಿ ಆತನು ಯೇಸು ಕ್ರಿಸ್ತನನ್ನು ನಂಬ್ತಾನೆ. ಆತನು ಹೇಳ್ತಾನೆ, ಸ್ವಾಮಿ, ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನಗಿಲ್ಲ, ಆದರೆ ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗ್ತದೆ. ಹಾಗಾದರೆ ನೀನು ಅಪ್ಪಣೆ ಕೊಟ್ಟರೆ ಸಾಕು, ಆ ರೋಗ ಅವನನ್ನು ಬಿಟ್ಟು ಹೋಗ್ತದೆ. ನೀನು ಅಪ್ಪಣೆ ಕೊಟ್ಟರೆ ಸಾಕು, ನನ್ನ ಆಳು ಗುಣವಾಗ್ತಾನೆ. ನಾನು ನನ್ನ ಆಳಿಗೆ ಅಪ್ಪಣೆ ಕೊಡುವ ವಿಧದಲ್ಲಿ ನೀನು ಅದನ್ನು ಅಪ್ಪಣೆ ಕೊಡು. ನಾನು ನನ್ನ ಆಳಿಗೆ ಅದನ್ನು ಹೇಳ್ತೇನೆ, ಆದರೆ ರೋಗ ಕೇಳುವುದು ನನಗೆ ಗೊತ್ತಿಲ್ಲ, ಆದರೆ ನೀನು ಅಪ್ಪಣೆ ಕೊಟ್ಟರೆ ಅದು ಹಾಗೆ ಆಗ್ತದೆ ಎಂಬುದಾಗಿ ನಾನು ನಂಬ್ತೇನೆ. ದಯವಿಟ್ಟು ನೀನು ಅಷ್ಟು ಮಾಡಿದರೆ ಸಾಕು. ಯೇಸು ಕ್ರಿಸ್ತನಿಗೆ ಇದು ಬಹಳ ಸಂತೋಷವಾಗ್ತದೆ. ಹಾಗಾಗಿ ಆತನು 10ನೇ ವಚನದಲ್ಲಿ ಯೇಸು ಕ್ರಿಸ್ತನ ಇದನ್ನು ಹೀಗೆ ವ್ಯಕ್ತಪಡಿಸ್ತಾನೆ. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಒಂದು ವೇಳೆ ಇಸ್ರೇಲನಲ್ಲದ ಮನುಷ್ಯ ಶತಾಧಿಪತಿ. ಹಾಗಾಗಿ ಯೇಸು ಕ್ರಿಸ್ತನ ಹೇಳ್ತಾನೆ, ಇಸ್ರೇಲರೆಲ್ಲ ಅದನ್ನು ಕಾಣಲಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನ ಆಶ್ಚರ್ಯಪಡ್ತಾನೆ. ನಮಗಿಲ್ಲಿ ಗೊತ್ತಾಗಲಿ, ಸತ್ಯವೇದದಲ್ಲಿ ಯೇಸು ಕ್ರಿಸ್ತನ ಅನೇಕ ಅದ್ಭುತಗಳನ್ನ ಮಾಡಿದ್ದಾನೆ. ಯಾರ ಕುರಿತು ಬರೆಯಲ್ಪಟ್ಟದೆ? ಯೇಸುವನ ನಂಬಿ ಆತನ ಬಳಿಗೆ ಬಂದವರ ವಿವರಣೆಗಳು ಅಲ್ಲಿ ಬರೆಯಲ್ಪಟ್ಟದೆ. ಕಾರಣ, ಯೇಸು ಅವರೆಲ್ಲ ಗುಣ ಮಾಡಿದ್ದು, ಬಿಡುಗಡೆ ಮಾಡಿದ್ದು ಯೇಸು ಕ್ರಿಸ್ತನ ತಾನೇ. ಆದರೆ ಪ್ರಶಂಸೆ ಹೊಂದಿದ್ದು ಯಾರೆಂಬುದಾಗಿ ಕೇಳಿದರೆ, ಯೇಸು ಕ್ರಿಸ್ತನನ್ನು ಹುಡುಕಿ ಬಂದ ಜನರು ಯೇಸುವಿನಿಂದ ಪ್ರಶಂಸೆ ಹೊಂದ್ತಾರೆ. ಕೆಲವೊಮ್ಮೆ ಯೇಸು ಕೇಳ್ತಾನೆ, ಇದನ್ನು ನಾನು ಮಾಡ್ತೇನೆ ಎಂಬುದಾಗಿ ನಂಬುತ್ತೀರೋ ಅಥವಾ ನೀನು ನಂಬುತ್ತೀಯ? ಅವ್ರು ಹೌದು ಸ್ವಾಮಿ ಎಂಬುದಾಗಿ ಹೇಳುವಾಗ, ನಿನ್ನ ನಂಬಿಕೆ ಅಂತ ಆಗಲಿ, ಹೋಗು, ನಿನ್ನ ನಂಬಿಕೆನೇ ನಿನ್ನ ಗುಣ ಮಾಡಿದೆ. ಗುಣ ಮಾಡಿದ ಯೇಸು, ಆದರೆ ಯೇಸು ಹೊಗಳಿದ ಅವರ ನಂಬಿಕೆಯನ್ನು. ಹಾಗಾದರೆ ದೇವರ ಬಳಿಗೆ ಬರುವಾಗ ನಂಬುವುದು ಒಂದು ಭಾಗವಾದರೆ, ದೇವರ ಮುಂದೆ ನಂಬಿಕೆಯ ಮಾತುಗಳನ್ನಾಡುವುದು ಒಂದು ಭಾಗ. ಕುರುಡು ಬಾರ್ತಿಮಾಯನನ್ನು ಯೇಸು ಕ್ರಿಸ್ತನು ಗುಣ ಮಾಡುವಾಗ ಲೂಕನು ಬರೆದ ಸುವಾರ್ತೆಯ 18ನೇ ಅಧ್ಯಾಯದಲ್ಲಿ ನಾವು ಅದನ್ನು ನೋಡುವಾಗ, ಆತನ ಬಳಿಗೆ ಬಂದವನನ್ನು ಯೇಸು ಮಾತನಾಡಿಸ್ತಾನೆ. ಆತನ ಹತ್ರ ಬಂದಾಗ ಯೇಸು ಅವನಿಗೆ ಕೇಳ್ತಾನೆ, ಲೂಕ 18:41 ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ? ಒಬ್ಬ ಕುರುಡ ಹತ್ರ ಬಂದರೆ ಯೇಸು ಕ್ರಿಸ್ತನ ಪ್ರಶ್ನೆ ಮಾಡ್ತಾನೆ, ನನಗೇನು ಮಾಡಬೇಕು? ಅವನ ಒಳಗಿರುವಂಥ ವಿಚಾರವನ್ನು ಆತನು ಅವನ ಬಾಯಿಂದ ಹೇಳುವುದಕ್ಕೆ ಆತನು ಅವಕಾಶ ಕೊಡ್ತಿದ್ದಾನೆ.
ಆಗ ಆ ಕುರುಡನು ಹೇಳ್ತಾನೆ, ನನಗೆ ಕಣ್ಣು ಬರುವಂತೆ ಮಾಡಬೇಕು ಸ್ವಾಮಿ ಅಂದನು. ಯೇಸು ಅವನಿಗೆ, ನಿನಗೆ ಕಣ್ಣು ಬರಲಿ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ. ಕಣ್ಣು ಕೊಟ್ಟವನು ಯೇಸು, ಆದರೆ ಯೇಸು ಹೊಗಳ್ತಾ ಇರೋದು ಅವನನ್ನ. ಕಾರಣ, ಯೇಸು ಕಣ್ಣು ಕೊಡ್ತಾನೆ ಎಂಬುದನ್ನ ಅವನು ನಂಬಿದ. ದೇವರು ನನಗೆ ದುಷ್ಟನ ಒದಗಿಸ್ತಾನೆ ಎಂಬುದಾಗಿ ಆ ಮನುಷ್ಯನು ಒಪ್ಪಿಕೊಂಡದನ್ನ, ಅರಿಕೆ ಮಾಡಿದ್ದಾನ, ನಂಬಿದ್ದನ್ನ ಯೇಸು ಪ್ರಶಂಸಿಸ್ತಿದ್ದಾನೆ, ಹೊಗಳ್ತಿದ್ದಾನೆ. ಹಾಗಾದ್ರೆ ದೇವರ ಮುಂದೆ ಬರುವಾಗ ದೇವರಲ್ಲಿ ನಾವಿಟ್ಟ ನಂಬಿಕೆಯನ್ನು ಮಾತನಾಡುವಂಥದ್ದು ಅವಶ್ಯಕತೆ ಇದೆ. ನಂಬಿಕೆಯಿಂದ ಮಾತನಾಡುವಂಥದ್ದು ಅವಶ್ಯಕತೆ ಇದೆ. ದೇವರ ಮುಂದೆ ನಾವು ದೇವರಲ್ಲಿಟ್ಟಂಥ ನಂಬಿಕೆಯನ್ನು ಹೇಳುವಂಥದ್ದು ಅವಶ್ಯಕತೆ ಇದೆ. ನಮಗೆ ನಮ್ಮ ಪಾಲಿಗೆ ಬರಬೇಕಾದ ಅದ್ಭುತಗಳು, ನಾವು ಹೊಂದಿಕೊಳ್ಳಬೇಕಾದ ಅದ್ಭುತಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ದೇವರ ಮುಂದೆ ನಂಬಿಕೆಯ ಮಾತುಗಳನ್ನು, ವಿಶ್ವಾಸದ ಮಾತುಗಳನ್ನ ಮಾತನಾಡುವಂಥದ್ದು ಅವಶ್ಯವಿದೆ. ಈ ಘಟನೆಗಳಿಂದ ನಾವು ಅದನ್ನು ಗ್ರಹಿಸ್ತೇವೆ. ದೇವರದನ್ನು ಮೆಚ್ಚುತ್ತಾನೆ, ಆತನು ಸಂತೋಷ ಪಡ್ತಾನೆ, ಆತನು ಪುಳಕಿತನಾಗ್ತಾನೆ. ನಮ್ಮ ನಂಬಿಕೆಯನ್ನು ನೋಡಿ, ಆತನ ಮೇಲೆ ನಾವಿಟ್ಟ ನಂಬಿಕೆ ನೋಡಿ ಆತನು ಪುಳಕಿತನಾಗ್ತಾನೆ. ನಮ್ಮನ್ನು ಒಪ್ಪಿಸಿಕೊಡೋಣ. ನಂಬಿಕೆ ಮಾತುಗಳನ್ನು ಮಾತನಾಡುವುದಕ್ಕೆ ದೇವರಾತ್ಮನ ಸಹಾಯ ಕೇಳೋಣ. ವಾಕ್ಯವನ್ನು ಓದಿ ಈ ವಾಕ್ಯಗಳಿಂದ ಪ್ರೇರಿತರಾಗಿ ಆ ನಂಬಿಕೆ ಮಾತುಗಳನ್ನ ತಕ್ಕ ಸಮಯದಲ್ಲಿ ದೇವರ ಮುಂದೆ ತರುವುದಕ್ಕೆ ದೇವರಾತ್ಮ ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ತಂದೆಯೇ, ನಿನ್ನ ಮುಂದೆ ನಾವು ನಂಬಿಕೆಯ ಮಾತುಗಳನ್ನ ಮಾತನಾಡುವುದಕ್ಕೆ, ಕೃಪೆಯುಳ್ಳ ತಂದೆ, ನಾವು ನಿನ್ನ ಮುಂದೆ ನಂಬಿಕೆಯ ಮಾತುಗಳನ್ನ ಮಾತನಾಡುವುದಕ್ಕೆ, ವಿಶ್ವಾಸದ ಮಾತುಗಳನ್ನ ಮಾತನಾಡುವುದಕ್ಕೆ, ನಿನ್ನ ಮೇಲೆ ನಾವಿಟ್ಟ ನಂಬಿಕೆಯನ್ನು ನಿನ್ನ ಮುಂದೆ ವ್ಯಕ್ತಪಡಿಸುವುದಕ್ಕೆ ಕರ್ತನೆ ನಮಗೆ ಕಲಿಸಿಕೊಡು. ಈ ಶತಾಧಿಪತಿಗೆ ಉಂಟಾದ ದೇವರಾತ್ಮನ ನಡೆಸುವಿಕೆ ನಮ್ಮೊಳಗೂ ಉಂಟಾಗಲಿ. ಕುರುಡು ಬಾರ್ತಿಮಾಯನಿಗುಂಟಾದ ಆ ತಕ್ಕ ಮಾತುಗಳೊಂದಿಗೆ ನಿನ್ನೆದುರು ನಿಂತು ಮಾತನಾಡುವಂಥ ಸಾಮರ್ಥ್ಯ ದೇವರಾತ್ಮನಿಂದ ಆತನಿಗೆ ಉಂಟಾದಂತೆ ಕರ್ತನೆ ಇಂಥ ಸಾಮರ್ಥ್ಯ ನಮಗೂ ಉಂಟಾಗಲಿ. ನಿನ್ನ ಎದುರು ಕರ್ತನೆ ನಾವು ತಕ್ಕ ಮಾತುಗಳನ್ನು, ವಿಶ್ವಾಸದ ಮಾತುಗಳನ್ನು, ದೇವರೇ ನೀನು ನಮಗೆ ಮಾಡಬೇಕೆಂದಿರುವಂಥ ಅದ್ಭುತಗಳ ಕುರಿತಾಗಿ ನಾವು ನಿನ್ನಲ್ಲಿಟ್ಟ ವಿಶ್ವಾಸದ ಮಾತುಗಳನ್ನ ನಾವು ಮಾತನಾಡಲಿಕ್ಕೆ ನಮಗೆ ಕಲಿಸು. ನಾವು ಅದ್ಭುತಗಳನ್ನ ಪಡೆದುಕೊಳ್ಳುವುದಕ್ಕೆ, ನಮ್ಮ ಕುಟುಂಬಗಳಲ್ಲಿ ಅದ್ಭುತವನ್ನು ಕಾಣುವಂತೆ, ನಮ್ಮ ಮಕ್ಕಳ ಭವಿಷ್ಯತ್ತಿನಲ್ಲಿ ಅದ್ಭುತ ಕಾಣುವಂತೆ ಕರ್ತನೆ, ನಮ್ಮ ಜೀವಿತದಲ್ಲಿ ಸೋತು ಹೋದ ಅಥವಾ ಬಾಡಿ ಹೋದ ಪರಿಸ್ಥಿತಿಗಳು ಅಥವಾ ರೋಗ ಬಲಹೀನತೆಗಳಲ್ಲಿ ಬಿದ್ದ ಭಾಗಗಳಲ್ಲಿ ನಾವು ಅದ್ಭುತವನ್ನು, ಸ್ವಸ್ಥತೆಯನ್ನು, ಬಿಡುಗಡೆಯನ್ನು ಕಂಡುಕೊಳ್ಳಿಕ್ಕಾಗುವಂತೆ, ಸಾಲದ ಸಮಸ್ಯೆಗಳಲ್ಲಿ ಕರ್ತನೆ ನಾವು ಬಿಡುಗಡೆ ಕಾಣುವಂತೆ, ಕೊರತೆಪಟ್ಟ ಭಾಗಗಳಲ್ಲಿ ನಾವು ಕರ್ತನೆ ನಿನ್ನ ಸಮೃದ್ಧಿ ಕಾಣುವಂತೆ, ದುಷ್ಟರ ವಿರುದ್ಧವಾದ ಹೋರಾಟಗಳಲ್ಲಿ ಕರ್ತನೆ ನಿನ್ನಿಂದ ನಾವು ನೀತಿಯನ್ನು, ಜಯವನ್ನು ಹೊಂದಲಿಕ್ಕಾಗುವಂತೆ, ನಿನ್ನ ಮೇಲೆ ನಾವು ತಕ್ಕ ವಿಶ್ವಾಸ ನೀಡುವುದಕ್ಕೂ, ಆ ವಿಶ್ವಾಸದ ನುಡಿಗಳನ್ನು ನಿನ್ನ ಎದುರು ಮಾತನಾಡುವುದಕ್ಕೂ ನಮ್ಮನ್ನು ನಿನ್ನ ಆತ್ಮನ ಮೂಲಕ ಬಲಪಡಿಸು. ಕರ್ತನೆ, ಇಂಥ ವಿಶ್ವಾಸದ ನುಡಿಗಳು ನಮ್ಮಿಂದ ಯಾವಾಗಲೂ ನಿನ್ನ ಮುಂದೆ ವ್ಯಕ್ತವಾಗುತ್ತಿರಲಿ. ಇದರಿಂದ ನಿನಗೆ ಸಂತೋಷವಾಗಲಿ. ನಾವು ಸಹ ನಿನ್ನ ಪ್ರಶಂಸೆಗೆ ಪಾಲುಗಾರರಾಗುವಂತೆ, ಪಾತ್ರರಾಗುವಂತೆ ನಿನ್ನ ಕೃಪೆ ನಮಗೆ ಅನುಗ್ರಹಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.